Welcome to Manepata. If you like our videos, please subscribe our channel. ಈ ವಿಡಿಯೋದಲ್ಲಿ ಅಭ್ಯಾಸ 4.3 ಮತ್ತು 4.4ರ ಅಭ್ಯಾಸ ಲೆಕ್ಕಗಳನ್ನು ಮಾಡುವ. ಅಭ್ಯಾಸ 4.3ರ ಅಭ್ಯಾಸ ಲೆಕ್ಕಗಳನ್ನು ನೋಡುವ. ಮೊದಲಿಗೆ ಪಕ್ಕದ ಚಿತ್ರದಲ್ಲಿನ ಕೋನಗಳನ್ನು ಹೆಸರಿಸಿ. ಮಕ್ಕಳೇ, ಪಕ್ಕದಲ್ಲಿ ಒಂದು ಚಿತ್ರ ಇದೆ. ABCD ಎನ್ನುವಂಥ ಒಂದು ಚತುರ್ಭುಜದ ಚಿತ್ರ ಇದೆ. ಆ ಚಿತ್ರದಿಂದ ಉಂಟಾಗುವಂಥ ಕೋನವನ್ನು ಬರಿಬೇಕು. ಕೋನ ABC, ಕೋನ BCD, ಕೋನ CDA, ಇನ್ನೊಂದು ಕೋನ DAB ಇಲ್ಲಿರುವಂತಹ ಚಿತ್ರದಲ್ಲಿನ ಕೋನಗಳು. ಎರಡನೇದು, ಕೊಟ್ಟಿರುವ ಚಿತ್ರದಲ್ಲಿ ಬಿಂದುಗಳನ್ನು ಹೆಸರಿಸಿ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿರುವಂತಹ ಬಿಂದುಗಳನ್ನು ಹೆಸರಿಸಬೇಕಂತೆ ಮಕ್ಕಳೇ. ಹಾಗಾದರೆ ಬಿಂದುಗಳು ಯಾವುದೆಲ್ಲ ಇವೆ ಹೇಳಿ? FOEBDA ಇವುಗಳಿಷ್ಟು ಇದರಲ್ಲಿರುವಂಥ ಬಿಂದುಗಳು. A1 ನೋಡಿ, ಕೋನ DOE ಯಲ್ಲಿರುವಂತಹ ಒಳಭಾಗದಲ್ಲಿರುವ ಬಿಂದು ಯಾವುದು? ಇದಿಷ್ಟು ಕೋನದಲ್ಲಿರುವಂತಹ ಒಳಭಾಗದ ಬಿಂದು A ಅಲ್ವಾ? ಇನ್ನು DBEಗಳು ಕೋನದ ಮೇಲೆ ಇರುವಂಥ ಬಿಂದುಗಳು, ಹಾಗಾಗಿ ಒಳಗಿರುವಂಥ ಬಿಂದು A. ನೆಕ್ಸ್ಟು ಕೋನ EOF ಇದಿಷ್ಟರಲ್ಲಿರುವಂತಹ ಹೊರಭಾಗದಲ್ಲಿರುವ ಬಿಂದು ಯಾವುದು? ಇಲ್ಲಿ C ಬಿಂದು ಇದೆ ನೋಡಿ ಹೊರಭಾಗದಲ್ಲಿ, ಇನ್ನೊಂದು A ಬಿಂದು ಇದೆ. ಹಾಗಾದರೆ ಹೊರಭಾಗದಲ್ಲಿರುವ ಬಿಂದು C, ಮತ್ತೊಂದು A. ಈಗ ಕೋನ EOF ಮೇಲಿನ ಬಿಂದುಗಳು ಯಾವುದಲ್ಲ? ಇದಿಷ್ಟು ಭಾಗದಲ್ಲಿರುವ ಬಿಂದುಗಳು ಯಾವುದಲ್ಲ? ಮೇಲಿರುವಂತಂದರೆ ಕೋನದ ಮೇಲೆ ಇರುವಂಥ ಬಿಂದುಗಳು, ಅಲ್ಲಿರುವಂಥ ಕಿರಣದ ಮೇಲಿರುವ ಬಿಂದುಗಳು EBO, ಇನ್ನು F ಬಿಂದು. ಇದಿಷ್ಟು ಕೋನ EOF ಮೇಲಿರುವಂತಹ ಬಿಂದುಗಳು. ಈ ಕೆಳಗೆ ಕೊಟ್ಟಿರುವ ಪ್ರತಿಯೊಂದಕ್ಕೆ ಸರಿ ಹೊಂದುವ ಎರಡು ಕೋನಗಳನ್ನು ಹೊಂದಿರುವ ಕಚ್ಚಾ ಚಿತ್ರವನ್ನಿರಿ. ನೋಡಿ, ಒಂದು ಸಾಮಾನ್ಯ ಬಿಂದು ಹೊಂದಿರಬೇಕು. ಸಾಮಾನ್ಯ ಬಿಂದು ಯಾವುದು? O ಅಂತ ತಿಳ್ಕೊಳ್ಳುವ. ಈ ಬಿಂದುವಿನ ಮೂಲಕ ಕೋನ AOC, ಇನ್ನೊಂದು ಕೋನ BOC, ಎರಡು ಕೋನಗಳನ್ನು ರಚಿಸಬಹುದು. ಇಲ್ಲಿ 2 ಬಿಂದು, 3 ಬಿಂದು, ಹಾಗೆ 4 ಬಿಂದುಗಳು ಸಾಮಾನ್ಯವಾಗಿರುವಂತಹ ಪರಿಪೂರ್ಣವಾಗಿರುವಂತಹ ಕೋನಗಳನ್ನು ರಚಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಒಂದು ಕಿರಣವು ಸಾಮಾನ್ಯವಾಗಿರಬೇಕು. ನೋಡಿ, ಒಂದು ಕಿರಣವು ಸಾಮಾನ್ಯವಾಗಿರುವಂತೆ ಇಲ್ಲಿ P ಮತ್ತು R ಎನ್ನುವಂತಹ ಈ ಕೋನಕ್ಕೆ QS ಸಾಮಾನ್ಯ ಕಿರಣವನ್ನು ರಚಿಸಿಕೊಂಡಿದ್ದೇನೆ. ಆವಾಗ PQS ಒಂದು ಕೋನ ಅಂದರೆ ಇನ್ನೊಂದು SQR ಎನ್ನುವುದು ಮತ್ತೊಂದು ಕೋನ ಆಗಿರುತ್ತೆ. ಹಾಗಾಗಿ ಒಂದು ಕಿರಣ ಸಾಮಾನ್ಯವಾಗಿರುವಂತಹ ಕೋನವನ್ನು ರಚಿಸಬಹುದು. ತ್ರಿಭುಜ ABCಯ ಕಚ್ಚಾ ಚಿತ್ರವನ್ನು ರಚಿಸಿ P ಬಿಂದುವನ್ನು ತ್ರಿಭುಜದ ಒಳಗೆ ಮತ್ತು Q ಬಿಂದುವನ್ನು ತ್ರಿಭುಜದ ಹೊರಗೆ ಗುರುತಿಸಿ. A ಬಿಂದು ತ್ರಿಭುಜದ ಹೊರಗಿದೆ ಅಥವಾ ಒಳಗಿದೆಯೇ? ನೋಡಿ, ಒಂದು ಕಚ್ಚಾ ಚಿತ್ರ ಇದೆ. ಇಲ್ಲಿ ABC ಎನ್ನುವ ಒಂದು ತ್ರಿಭುಜವನ್ನು ರಚಿಸ್ಕೋಬೇಕು. P ಬಿಂದುವನ್ನು ತ್ರಿಭುಜದ ಒಳಗೆ ಗುರುತಿಸಬೇಕು, Q ಬಿಂದುವನ್ನು ತ್ರಿಭುಜದ ಹೊರಗೆ ಗುರುತಿಸಬೇಕು. ಇವಾಗ ಹೇಳಿ ಮಕ್ಕಳೇ, ABC ಎನ್ನುವಂತಹ ಈ ತ್ರಿಭುಜದಲ್ಲಿ A ಬಿಂದು ಎಲ್ಲಿದೆ? ಹೊರಗಿದೆ, ಒಳಗಿದೆಯೇ? ಸೀಮೆಯಲ್ಲಿದೆ, ಅಂದರೆ ಸೀಮಾ ರೇಖೆಯಲ್ಲಿ. ಚಿತ್ರದಲ್ಲಿನ 3 ತ್ರಿಭುಜಗಳನ್ನು ಗುರುತಿಸಿ. ಈ ಪಕ್ಕದಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಕೂಡ ಮತ್ತೊಂದು ವಿಭಾಗೀಯ ತ್ರಿಭುಜ ಇದೆ. ನೋಡಿ, ಇದರಲ್ಲಿರುವ ತ್ರಿಭುಜವನ್ನು ಗುರುತಿಸಬೇಕು. ತ್ರಿಭುಜ ABD, ತ್ರಿಭುಜ ABC, ಇನ್ನೊಂದು ತ್ರಿಭುಜ DAC ಎನ್ನುವ 3 ತ್ರಿಭುಜಗಳು ಇವೆ. ಇನ್ನು 7 ಕೋನಗಳನ್ನು ಬರೆಯಿರಿ. ನೋಡಿ, ಕೋನ ABD, ಕೋನ BDA, ಕೋನ DAB 3 ಆಯಿತು. ಕೋನ ADC, ಕೋನ DCA, ಕೋನ CAD, ABC ಎನ್ನುವುದು ಒಟ್ಟು 7 ಕೋನಗಳು ಉಂಟಾಗಿ 6 ರೇಖಾಖಂಡಗಳನ್ನು ಬರಿಬೇಕು. AB, BD, DC, CA, AD ಇಷ್ಟು 6 ರೇಖಾಖಂಡಗಳು. ಯಾವ 2 ತ್ರಿಭುಜಗಳು B ಅನ್ನು ಸಾಮಾನ್ಯವಾಗಿಸಿದೆ? ನೋಡಿ, ಈ B ಎನ್ನುವಂತಹ ಸಾಮಾನ್ಯವಾಗಿರುವಂತಹ 2 ತ್ರಿಭುಜಗಳು ಯಾವುದಲ್ಲ? ABC, DBA ತ್ರಿಭುಜ. ನೋಡಿ, ಇದೊಂದು ತ್ರಿಭುಜದಲ್ಲಿಯೂ B ಸಾಮಾನ್ಯವಾಗಿದೆ, ಇನ್ನು ಇದೊಂದು ತ್ರಿಭುಜದಲ್ಲಿಯೂ ಕೂಡ B ಎನ್ನುವುದು ಸಾಮಾನ್ಯವಾಗಿದೆ. ಇಷ್ಟು ಅಭ್ಯಾಸ 4.3 ಮತ್ತು 4.4ರ ಉತ್ತರಗಳು. ಮುಂದಿನ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.